ದುರುಳರ ಆಡಳಿತಕ್ಕೆ ದುರಂಧರ ಕನ್ನಡಿ. ರಾಷ್ಟ್ರೀಯ ಭದ್ರತೆ ಜೊತೆ ಯುಪಿಎ ಸರ್ಕಾರ ಕಳ್ಳಾಟ. ಪಿ ಚಿದಂಬರಂ ಸುತ್ತ ಅನುಮಾನದ ಹುತ್ತ. ಇತಿಹಾಸದ ಸತ್ಯವನ್ನ ಕಣ್ಣಿಗೆ ರಾಚುವಂತೆ ತೋರಿಸುವ ದುರಂಧರ ಸಿನಿಮಾ ಈಗ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ಆದ್ರೆ ಈ ಸಿನಿಮಾ ಬಿಡುಗಡೆ ಆಗ್ತಿದ್ದಂತೆಯೇ ಅತ್ತ ನಮ್ಮ ನೆರೆಯ ಶತ್ರು ಪಾಕಿಸ್ತಾನಕ್ಕೂ ಮತ್ತು ಇತ್ತ ಭಾರತದೊಳಗಿನ ಕಾಂಗ್ರೆಸ್ ಪಕ್ಷಕ್ಕೂ ನಡುಕ ಶುರುವಾಗಿದೆ. ರಾಷ್ಟ್ರ ವಿರೋಧಿಗಳ ಹಿತಾಸಕ್ತಿ ಮತ್ತು ಕಾಂಗ್ರೆಸ್ ಹಿತಾಸಕ್ತಿ ಒಂದೇ ಆಗಿರುವುದು ಏಕೆ? ಇಂದಿನ ನಮ್ಮ ವಿಶೇಷ ವರದಿಯಲ್ಲಿ ಈ ಸಿನಿಮಾ ಬಯಲು ಮಾಡಿದ ಸತ್ಯದ ನಂಟನ್ನು ಆಳವಾಗಿ ವಿಶ್ಲೇಷಿಸೋಣ. ನಾವು ನಿಮಗಾಗಿ ತಂದಿರುವ ವಿಡಿಯೋ ತುಣುಕಿನಲ್ಲಿರುವ ಆ ನಿರ್ದಿಷ್ಟ ಸನ್ನಿವೇಶ ಹೇಳುವ ಸತ್ಯ ಅತ್ಯಂತ ಭಯಾನಕವಾಗಿದೆ. ದೂರದ ಬ್ರಿಟಿಷ್ ಕಂಪನಿಗಳೊಂದಿಗೆ ನೋಟುಗಳ ಮೇಲಿನ ಸುರಕ್ಷತಾಶಾ ದಾರವನ್ನ ಮುದ್ರಿಸುವ ಗೌಪ್ಯ ಮಾಹಿತಿ ಮತ್ತು ತಂತ್ರಜ್ಞಾನವನ್ನು ಹಂಚಿಕೊಂಡಿದ್ದು ಯಾಕೆ? ನಮ್ಮ ದೇಶದ ಆರ್ಥಿಕ ಭದ್ರತೆಯ ರಹಸ್ಯವನ್ನ ವಿದೇಶಿಯರ ಕೈಗೆ ನೀಡಲು ಅವರಿಗೆ ಯಾವ ಅನಿವಾರ್ಯತೆ ಇತ್ತು? ಇದು ದೇಶಕ್ಕೆ ಬಗೆದ ದ್ರೋಹ. ಈ ರೀತಿಯಾಗಿ ದೃಶ್ಯ ಸಾಗುತ್ತದೆ. ಈ ದೃಶ್ಯವು ನೇರವಾಗಿ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರದ ಅವಧಿಯಲ್ಲಿ ನಡೆದ ಕುಖ್ಯಾತ ಡಿ-ಲಾರು ಇಂಟರ್ನ್ಯಾಷನಲ್ ಕಾಂಟ್ರಾಕ್ಟ್ ಹಗರಣದ ಕಡೆಗೆ ಬುಟ್ಟು ಮಾಡ್ತಾ ಇದೆ. ಇದು ರಾಷ್ಟ್ರದ್ರೋಹದ ಕೃತ್ಯ. ನೋಟು ಮುದ್ರಿಸುವ ಕಾಗದ ಖರೀದಿಸುವ ವಿಷಯದಲ್ಲಿ ಗೃಹ ಸಚಿವಾಲಯದ ಅನುಮತಿಯನ್ನೇ ಪಡೆದಿರಲಿಲ್ಲ. ಪಾಕಿಸ್ತಾನಕ್ಕೆ ಕಾಗದ ಸಪ್ಲೈ ಮಾಡುವ ಕಂಪನಿಯ ಜೊತೆಗೆ ಭಾರತವು ಒಪ್ಪಂದ ಮಾಡಿಕೊಂಡಿತ್ತು. ಪಾಕಿಸ್ತಾನದ ಕೋಟಾ ನೋಟು ಜಾಲ ಕಾಶ್ಮೀರದಲ್ಲಿ ತನ್ನ ಕಾರ್ಯ ನಡೆಸಲು ಇದರಿಂದ ಸರಾಗವಾಗಿತ್ತು. ಪಾಕಿಸ್ತಾನಕ್ಕೆ ಅದೇ ಕಾಗದ ಸಪ್ಲೈ ಮಾಡುವ ಬಗ್ಗೆ ಬ್ರಿಟಿಷ್ ಕಂಪನಿ ಸುಳ್ಳು ಹೇಳಿತ್ತು. ಆದರೂ 2013ರಲ್ಲಿ ಆಗಿನ ಗೃಹ ಸಚಿವಾಲಯದ ಅನುಮತಿಯನ್ನೇ ಪಡೆಯದೆ ದೇಶದ ಭದ್ರತಾ ಅಂಶಗಳ ಒಪ್ಪಂದವನ್ನ ಮುಂದುವರಿಸಲಾಗಿತ್ತು. ಈ ವಿಷಯದಲ್ಲಿ ಅಂದಿನ ಹಣಕಾಸು ಇಲಾಖೆ ಕಾರ್ಯದರ್ಶಿ ಅರವಿಂದ ಮಾಯಾರಾಮ್ ವಿರುದ್ಧ 2023ರಲ್ಲಿ ಸಿಬಿಐ ಎಫ್ಐಆರ್ ದಾಖಲಿಸಿತ್ತು. ಸಿಬಿಐ ದಾಳಿಯ ನಂತರವೂ ಅವರು ಕಾಂಗ್ರೆಸ್ ಪಕ್ಷದೊಂದಿಗೆ ತಮ್ಮ ನಂಟು ಉಳಿಸಿಕೊಂಡಿದ್ರು. ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಇದು ಈ ವ್ಯಕ್ತಿಗೆ ಆಗ ರಾಜಕೀಯ ರಕ್ಷಣೆ ಇತ್ತು ಎಂಬುದನ್ನ ಸಾಬೀತುಪಡಿಸುತ್ತೆ. ಸಿನಿಮಾ ತೋರಿಸುವ ಸತ್ಯ ಮತ್ತು ಸಿಬಿಐ ದಾಖಲಿಸಿದ ಎಫ್ಐಆರ್ನ ಸತ್ಯ ಎರಡೂ ಸ್ಪಷ್ಟವಾಗಿ ಒಂದೇ ಕಡೆಗೆ ಸಾಗುತ್ತಿವೆ. ಅತ್ಯಂತ ವಿಚಿತ್ರ ಸಂಗತಿ ಏನಂದ್ರೆ, ಈ ಸಿನಿಮಾವನ್ನು ಪಾಕಿಸ್ತಾನ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಹಾಗೂ ಅವರ ಬೆಂಬಲಿಗರು ಏಕಕಾಲದಲ್ಲಿ ವಿರೋಧಿಸ್ತಾ ಇದ್ದಾರೆ. ಈ ಸಿನಿಮಾ ಭಯೋತ್ಪಾದನೆ ಮತ್ತು ನಕಲಿ ನೋಟುಗಳ ಮೂಲಕ ಭಾರತದ ಆರ್ಥಿಕತೆಯನ್ನ ದುರ್ಬಲಗೊಳಿಸುವ ಪಾಕಿಸ್ತಾನದ ಷಡ್ಯಂತ್ರಗಳ ಸತ್ಯವನ್ನ ತೋರಿಸ್ತಾ ಇದೆ. ಇದು ಪಾಕಿಸ್ತಾನದ ಆತಂಕ. ಯುಪಿಎ ಆಡಳಿತದಲ್ಲಿ ರಾಷ್ಟ್ರೀಯ ಭದ್ರತಾ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳಲಾಗಿತ್ತು ಮತ್ತು ಕಮಿಷನ್ ರಾಜಕಾರಣ ಅವ್ಯಾಹತವಾಗಿ ನಡೆದಿತ್ತು. ಆಗಿನ ಹಣಕಾಸು ಸಚಿವ ಪಿ ಚಿದಂಬರಂ ವಿರುದ್ಧವೂ ಕೂಡ ಆಗ ಆರೋಪ ಕೇಳಿ ಬಂದಿತ್ತು. ಈ ವಿಚಾರಗಳು ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿದೆ. ಇದು ಕಾಂಗ್ರೆಸ್ ಪಕ್ಷದ ಭಯ. ಪಾಕಿಸ್ತಾನ ಮತ್ತು ಕಾಂಗ್ರೆಸ್ ಎರಡೂ ಶಕ್ತಿಗಳು ಒಂದೇ ವಿಷಯವನ್ನ ವಿರೋಧಿಸುತ್ತಿದ್ರೆ ದೇಶದ ಆಂತರಿಕ ಭದ್ರತೆಯನ್ನ ಹೇಗೆ ರಾಜಕೀಯ ಲಾಭಕ್ಕಾಗಿ ಬಲಿ ಕೊಡಲಾಗಿತ್ತು ಎಂಬ ಸತ್ಯ ಸ್ಪಷ್ಟವಾಗುತ್ತದೆ. ಹಿಂದಿನ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರದ ಅಕ್ರಮಗಳನ್ನ ಸಿನಿಮಾ ಕಲಾತ್ಮಕವಾಗಿ ತೋರಿಸಿದೆ. ಆದ್ರೆ ದೇಶದ ಆರ್ಥಿಕ ಭದ್ರತೆಯನ್ನೇ ವಿದೇಶಿ ಕಂಪನಿಯ ಕೈಗೆ ಒಪ್ಪಿಸಿ ರಾಷ್ಟ್ರ ವಿರೋಧಿ ಶಕ್ತಿಗಳಿಗೆ ಪರೋಕ್ಷವಾಗಿ ನೆರವು ನೀಡಿದ ಯುಪಿಎ ಕಾಲದ ಭ್ರಷ್ಟಾಚಾರದ ಕೊಂಡಿಯನ್ನು ಈ ಸಿನಿಮಾ ಪುನಃ ಜನರ ಮುಂದೆ ತಂದಿದೆ. ದೇಶದ ಹಿತಾಸಕ್ತಿಗಿಂತ ಪಕ್ಷ ಮತ್ತು ಕಮಿಷನ್ ಹಿತಾಸಕ್ತಿಯೇ ಮುಖ್ಯ ಎಂದು ಭಾವಿಸಿದವರ ಮುಖವಾಡ ಈಗ ಸಂಪೂರ್ಣವಾಗಿ ಕಳಚಿದೆ. ದುರಂಧರ ಸಿನಿಮಾ ತೋರಿಸುವ ಸತ್ಯ ಮತ್ತು ಸಿಬಿಐ ಎಫ್ಐಆರ್ ದಾಖಲಿಸಿರುವ ಸತ್ಯ ಇವೆರಡೂ ಭಾರತೀಯರಿಗೆ ಒಂದು ದೊಡ್ಡ ಪಾಠ. ರಾಷ್ಟ್ರ ವಿರೋಧಿ ಕೃತ್ಯ ಎಸಗಿದವರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ನೀವು ಬಯಸ್ತೀರಾ? ನಿಮ್ಮ ದೇಶ ಪ್ರೇಮಿ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಮಾಡಿ. ಈ ಸತ್ಯವನ್ನ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪಿಸಲು ಈ ವಿಡಿಯೋವನ್ನ ಹೆಚ್ಚು ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.